ನಮಸ್ಕಾರ. ನಮನ ಯೋಗ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುರೇಶ್, ಯೋಗ ಟ್ರೈನರ್. ಸ್ನೇಹಿತರೆ, ನಾನಿವತ್ತು ಕಪಾಲಭಾತಿ ಪ್ರಾಣಾಯಾಮ ಮಾಡುವ ವಿಧಾನವನ್ನು ಸರಿಯಾದ ಕ್ರಮದಲ್ಲಿ ಹಾಗೂ ಮಾಡುವುದರಿಂದ ಏನು ಪ್ರಯೋಜನ ಹಾಗೂ ಯಾರು ಮಾಡಬಾರ್ದು ಅನ್ನುವ ಒಂದು ಸಂಪೂರ್ಣವಾದ ವಿವರವನ್ನು ನಾನು ನಿಮಗೆ ಕೊಡ್ತೀನಿ. ಸ್ನೇಹಿತರೆ, ಕಪಾಲಭಾತಿ ಪ್ರಾಣಾಯಾಮ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೊಳ್ಳೋಣ. ಕಪಾಲ ಅಂದರೆ ಹಣೆ, ಭಾತಿ ಅಂದರೆ ಕ್ಲೀನಿಂಗ್ ಮಾಡುವಂತಹ ಒಂದು ಕ್ರಿಯೆ. ಕಪಾಲಭಾತಿ ಪ್ರಾಣಾಯಾಮ ಅಂದರೆ ಹೊಳೆಯುವ ಹಣೆಯ ಕ್ರಿಯೆ ಅಂತ ಕರೀತಾರೆ, ಅಥವಾ ಸ್ಕಲ್ ಶೈನಿಂಗ್ ಟೆಕ್ನಿಕ್ ಅಂತ ಕೂಡ ಕರೀತಾರೆ. ಸ್ನೇಹಿತರೆ, ಯೋಗದಲ್ಲಿ ಈ ಥರ ಅನೇಕವಾದ ಕ್ರಿಯೆಯನ್ನು ಮಾಡ್ತೀವಿ. ನಮ್ಮ ದೇಹದ ಇನ್ಸೈಡ್ ಶುದ್ಧೀಕರಣ ಮಾಡಲಿಕ್ಕೆ ಈ ಥರ ಹಲವಾರು ಕ್ರಿಯೆಗಳನ್ನ ನಾವು ಮಾಡ್ತೀವಿ. ಅದೇ ಥರ ನಮ್ಮ ದೇಹದ ಒಳಗಡೆ ಯಾವ ಥರ ಇರುತ್ತೆ, ನಾವು ದಿನನಿತ್ಯ ಆಹಾರವನ್ನು ಏನೇನೋ ಆಹಾರಗಳನ್ನ ಸೇವಿಸ್ತಾ ಇರ್ತೀವಿ, ಎಣ್ಣೆ ಜಿಡ್ಡು ಪದಾರ್ಥಗಳನ್ನೆಲ್ಲ ಸೇವಿಸ್ತಾ ಇರ್ತೀವಿ. ಆದರೆ ದೇಹದ ಒಳಗಡೆ ಶುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ದೇಹದ ಒಳಗಡೆ ಯಾವ ಥರ ಇರುತ್ತಂದರೆ, ಶಿಂಕ್ ಪೈಪ್ ಇದೆಯಲ್ಲ, ಅದರಲ್ಲಿ ಇನ್ಸೈಡ್ ನೀವು ತೆಗೆದು ನೋಡಿದ್ರೆ ಒಂದು ಲೇಯರ್ ಥರ ಫಾರ್ಮೇಷನ್ ಆಗಿರುತ್ತೆ. ಅದರಿಂದ ಅದನ್ನು ಆ್ಯಸಿಡ್ ಹಾಕಿನೋ ಇಲ್ಲ ಇನ್ನೇನೋ ಹಾಕಿನೋ ಕ್ಲೀನ್ ಮಾಡ್ಬೋದು. ಆದರೆ ನಮ್ಮ ದೇಹದ ಒಳಗಡೆ ಶುದ್ಧೀಕರಣ ಮಾಡಲಿಕ್ಕೆ ಆ ಥರ ಆಗೋದಿಲ್ಲ. ಆದ್ದರಿಂದ ನಾವು ಈ ಥರ ಕ್ರಿಯೆಗಳನ್ನ ಮಾಡಿಬಿಟ್ಟು ದೇಹದ ಇನ್ಸೈಡ್ ಕ್ಲೀನಿಂಗ್ ಮಾಡ್ತೀವಿ. ಸ್ನೇಹಿತರೆ, ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ಏನು ಪ್ರಯೋಜನ ಇದೆ? ಇವಾಗ ಮೊದಲಿಂದಾಗಿ ನಾವು ಉಸಿರನ್ನು ಫೋರ್ಸ್ಫುಲ್ಲಿ ಎರಡೂ ಹೊಳ್ಳೆಯಿಂದ ಹೊರಗಡೆ ಹಾಕ್ತೀವಿ, ಮೂಗಿನ ಹೊಳ್ಳೆಯಿಂದ. ಆವಾಗ ಏನಾಗುತ್ತೆ, ಹೊಟ್ಟೆನ ಲಿಫ್ಟ್ ಮಾಡೋದ್ರಿಂದ ಹೊಟ್ಟೆಯ ಇನ್ಸೈಡ್ ಭಾಗ ಶುದ್ಧೀಕರಣ ಆಗುತ್ತೆ. ಇವಾಗ ಡೈಜೆಷನ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಜೀರ್ಣಾಂಗ ವ್ಯವಸ್ಥೆ ಏನಿದೆ, ಹೊಟ್ಟೆ ಹಸಿವು ಚೆನ್ನಾಗಾಗುತ್ತೆ. ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೂ ಈ ಅಸ್ತಮಾ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಇದೆ, ಆಮೇಲೆ ಈ ಶ್ವಾಸಕೋಶದ ಸಮಸ್ಯೆ ಇರುವವರು ಎಲ್ಲ ನಿಧಾನಕ್ಕೆ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ. ಒನ್ ಸೈಡ್ ತಲೆನೋವು ಇರುವಂಥವ್ರು, ಮೈಗ್ರೇನ್ ಸಮಸ್ಯೆ ಇರುವಂಥವ್ರು, ಅವರಿಗೆ ನಿಧಾನಕ್ಕೆ ಸರಿಯಾಗ್ತಾ ಬರುತ್ತೆ. ಹೀಗೆ ಇನ್ನು ತುಂಬ ಅನೇಕ, ಇವಾಗ ಡಸ್ಟ್ ಅಲರ್ಜಿ, ಇವಾಗ ಡೈಲಿ ಹೊರಗಡೆ ಸುತ್ತಾಡೋವರಿಗೆ ಧೂಳಿಂದ ಅಲರ್ಜಿ ಆಗುವಂಥದ್ದು, ಆವಾಗವಾಗ ಸ್ನೀಸಿಂಗ್ ಸ್ಟಾರ್ಟ್ ಆಗುವಂಥದ್ದು ಇದೆ. ಇವರಿಗೆಲ್ಲ ತುಂಬ ಪರಿಣಾಮಕಾರಿಯಾಗಿ ಕಪಾಲಭಾತಿ ಕೆಲಸ ಮಾಡುತ್ತೆ. ಸ್ನೇಹಿತರೆ, ಹಾಗಾದರೆ ಕಪಾಲಭಾತಿ ಪ್ರಾಣಾಯಾಮವನ್ನು ಯಾರು ಮಾಡಬಾರ್ದು? ಸ್ನೇಹಿತರೆ, ಇದು ಅತ್ಯಂತ ಮುಖ್ಯವಾದ ವಿಷಯ. ಇವಾಗ ಹಾರ್ಟಿಗೆ ಸ್ಟಂಟ್ ಹಾಕಿರುವಂಥವ್ರು, ಬೆನ್ನು ಮೂಳೆಯ ಆಪ್ರೇಷನ್ ಆಗಿರುವಂಥವರು, ಹಾಗೂ ಹರ್ನಿಯ ಆಪ್ರೇಷನ್ ಆಗಿರುವಂಥವರು, ಈ ಥರ ಪ್ರೆಗ್ನೆನ್ಸಿ ಟೈಮಲ್ಲಿ ಲೇಡೀಸ್ ಅವರೆಲ್ಲ ಈ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡೋಕ್ಕೆ ಹೋಗಬಾರ್ದು. ಸಪೋಸ್ ಏನಾದರೂ ಮಾಡಬೇಕಂತಿದ್ರೆ ಡಾಕ್ಟರ್ ಸಜೆಷನ್ ತೊಗೊಂಡು ನಂತರ ಮಾಡಿ. ಮೊದಲಿಗೆ ನಾವು ಸರಿಯಾದ ಕ್ರಮದಲ್ಲಿ ಯಾವ ಥರ ಕಪಾಲಭಾತಿ ಪ್ರಾಣಾಯಾಮ ಮಾಡಬೇಕನ್ನೋದನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾವು ಕಪಾಲಭಾತಿ ಪ್ರಾಣಾಯಾಮ ಮಾಡಬೇಕಾದ್ರೆ ಖಾಲಿ ಹೊಟ್ಟೆ ಇರಬೇಕು. ಬೆಳಗಿನ ಜಾವದಲ್ಲಿ ಮಾಡೋದ್ರಿಂದ ತುಂಬ ಪರಿಣಾಮಕಾರಿಯಾಗಿರುತ್ತೆ. ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ನಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ನಂತರ ಪ್ರಾರಂಭ ಮಾಡೋದ್ರಿಂದ ನೀವು ಹೆಚ್ಚು ಲಾಭವನ್ನು ಪಡೆದುಕೊಳ್ಬೋದು. ಸಪೋಸ್ ನಿಮಗೆ ಆಗಲಿಲ್ಲ ಬೆಳಗ್ಗೆ ಸಮಯದಲ್ಲಿ ಮಾಡಲಿಕ್ಕಂದಾಗ, ಹೊಟ್ಟೆ ಊಟ ಮಾಡಿದ್ದೀರ, ಆವಾಗ ಏನು ಮಾಡಬೇಕಂದ್ರೆ ಒಂದು 4 ಅವರ್ಸ್ ಗ್ಯಾಪ್ ಬಿಡಬೇಕು. ಮಿನಿಮಮ್ 4 ಅವರ್ಸ್ ಗ್ಯಾಪ್ ಇರಬೇಕು ಊಟ ಮಾಡಿದ ನಂತರ ನೀವು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡ್ಬೋದು. ಸ್ನೇಹಿತರೆ, ಮಾಡಬೇಕಿದ್ರೆ ನೀವು ಏನೆಲ್ಲ ಕ್ರಮಗಳನ್ನ ಅನುಸರಿಸಬೇಕಂದ್ರೆ, ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಬೇಕು. ಸ್ನೇಹಿತರೆ, ಇವಾಗ ಸುಖಾಸನದಲ್ಲಿ ಇಲ್ಲ ಅರ್ಧ ಪದ್ಮಾಸನದಲ್ಲಿ ಕೂತ್ಕೋಬೋದು, ಇಲ್ಲ ವಜ್ರಾಸನದಲ್ಲಿ ಕೂತ್ಕೋಬೋದು. ಹಾಗೂ ಮಾಡಬೇಕಾದ್ರೆ ಅಪಾನ ಮುದ್ರದಿಂದ ಮುದ್ರ ಧರಿಸಿ ಮಾಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ಪರಿಣಾಮಕಾರಿಯಾಗಿರುತ್ತೆ. ಅಪಾನ ಮುದ್ರ ಏನು ಮಾಡುತ್ತಂದರೆ, ಬಾಡಿಯಲ್ಲಿ ಟಾಕ್ಸಿನ್ನ ಹೊರಗಡೆ ಹಾಕಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಾಂದರೆ ಚಿನ್ಮುದ್ರದಲ್ಲಿ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸ್ನೇಹಿತರೆ, ಇನ್ನು ಮಾಡಬೇಕಾದ್ರೆ ಏನು ಮಾಡ್ತೀರಂದರೆ, ಮುಖವನ್ನು ಸ್ಕ್ವೀಸ್ ಮಾಡೋಕ್ಕೆ ಹೋಗಬಾರ್ದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಕ್ವೀಸ್ ಆದರೂ ತೊಂದರೆ ಇಲ್ಲ, ನೆಕ್ಸ್ಟ್ ನಿಧಾನಕ್ಕೆ ಅದು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡಿ. ಹಾಗೂ ದೇಹವನ್ನು ಫುಲ್ ಸಡಿಲವಾಗಿರಿಸಿ. ಇವಾಗ ಟೈಟಾಗಿ ಮಸಲ್ಸ್ ಎಲ್ಲ ಟೈಟಾಗಿ ಹಿಡ್ಕೊಂಡು ಮಾಡೋಕ್ಕೆ ಹೋಗಬಾರ್ದು. ಫುಲ್ಲು ತಲೆಯಿಂದ ಕಾಲಿನವರೆಗೂ ದೇಹ ಫುಲ್ ಆರಾಮಾಗಿರಬೇಕು. ಮಾಡಬೇಕಿದ್ರೆ ಮುಂಚೆ ಡೀಪ್ ಇನ್ಹಲೇಷನ್ ಮಾಡಬೇಕು, ಡೀಪ್ ಎಕ್ಸಲೇಷನ್ ಮಾಡಬೇಕು. ಬಾಡಿನ ಫುಲ್
ರಿಲ್ಯಾಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಒಂದೇ ಸಲ ಇವಾಗ ಕಪಾಲಭಾತಿ ಪ್ರಾಣಾಯಾಮ ಯಾವ ಥರ ಇರುತ್ತೆ ಅಂದರೆ 1 ನಿಮಿಷಕ್ಕೆ 60 to 120 ಸ್ಟ್ರೋಕ್ ಮಾಡಬೇಕಂತ ಇರುತ್ತೆ. ಸ್ಟಾರ್ಟಿಂಗ್ ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಿಧಾನಕ್ಕೆ 20 to 25 ಸ್ಟ್ರೋಕು ಫಸ್ಟು, ನಿಧಾನಕ್ಕೆ ಸ್ಟಾಪ್ ಮಾಡಿ. ನೆಕ್ಸ್ಟ್ ನಿಧಾನಕ್ಕೆ 30 to 45 ಸ್ಟ್ರೋಕು, ಆ ಥರ ನಿಧಾನಕ್ಕೆ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊತ ಹೋಗಿ. ನಿಧಾನಕ್ಕೆ ನೆಕ್ಸ್ಟು ನಿಮಗೆ ಅದು ಬರುತ್ತೆ, ಮಾಡ್ತಾ ಮಾಡ್ತಾ ಅದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಂತರ ನೀವು 60 to 120 ಸ್ಟ್ರೋಕು ಇಲ್ಲ ಅದಕ್ಕೂ ಸ್ಪೀಡನ್ನ ಇನ್ಕ್ರೀಸ್ ಮಾಡ್ಕೋಬೋದು. ಹೇಗೆ ಮಾಡ್ತೀರಂದರೆ ಹೊಟ್ಟೆಯನ್ನು ಲಿಫ್ಟ್ ಮಾಡಿ ಫೋರ್ಸ್ಫುಲ್ಲಿ ಎರಡೂ ಮೂಗಿಂದ ಉಸಿರನ್ನು ಹೊರಗಡೆ ಹಾಕ್ತಾ ಇರಬೇಕು. ಮತ್ತು ಪುನಃ ಇನ್ಹಲೇಷನ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಎಕ್ಸ್ಹೇಲ್ ಮಾಡ್ತಾ ಇರಬೇಕು. ಕಂಟಿನ್ಯೂ ಎಕ್ಸಲೇಷನ್ ಅಷ್ಟೇ. ಹೇಗೆ ಮಾಡೋದಂತ ಇವಾಗ ತೋರಿಸ್ಕೊಡ್ತೀನಿ. ಕೈಗಳನ್ನ ಅಪಾನ ಮುದ್ರದಲ್ಲಿ ಇರಿಸಿ, ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಡೀಪ್ ಇನ್ಹಲೇಷನ್, ಸ್ಲೋ ಎಕ್ಸಲೇಷನ್.